ಈ ಕೈಯಲ್ಲಿ ಕೊಟ್ಟು ಆ ಕೈಯಲ್ಲಿ ಕಿತ್ಕೊಂಡು ಅಂತಾರಲ್ಲ, ಹಾಗಾಗಿದೆ ಪುಟ್ಟ ಮಗಳನ್ನ ಕಳೆದುಕೊಂಡ ರಾಮನಗರ ಹಕ್ಕಿ ಪಿಕ್ಕಿ ಕುಟುಂಬದ ಕತೆ. ಮೇ 11ರಂದು ಮೃತಪಟ್ಟ ಬಾಲಕಿಗೆ ಸರ್ಕಾರ ಕೊಟ್ಟ 4,12,000 ರೂಪಾಯಿ ಪರಿಹಾರದ ಹಣವನ್ನ ಈಗ ವಾಪಸ್ ಕೇಳ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲಿ ಮುಂದೆ ಇಡ್ತಾ ಇರೋದು ಮಾನವೀಯತೆಗಿಂತ ಹೆಚ್ಚಾಗಿ ನಿಯಮದ ಅಂಶವನ್ನ. ಮಗಳು ಇಲ್ಲ, ಇತ್ತ ಪರಿಹಾರವೂ ಇಲ್ಲ. ಪರಿಹಾರ ಹಣ ಕೊಡಬೇಕಂತೆ ವಾಪಸ್. ಇನ್ನು ಬಾಳಿ ಬದುಕಬೇಕಿದ್ದ ಬಾಲಕಿ ಅವತ್ತು ಮನೆಗೆ ಮರಳಲೇ ಇಲ್ಲ. ಮೇ 11ರಂದು ರಾಮನಗರದ ಹಕ್ಕಿಪಿಕ್ಕಿ ಕಾಲೋನಿಯ ಮನೆ ಬಳಿ ಆಟವಾಡಿಕೊಂಡಿದ್ದ ಮೂಕ ಬಾಲಕಿ ನಾಪತ್ತೆಯಾಗಿದ್ಲು. ಕೊನೆಗೆ ರಾತ್ರಿ ಇಡೀ ಮಗಳಿಗಾಗಿ ಹುಡುಕಿದ ಮೇಲೆ ಬೆಳಿಗ್ಗೆ ರೈಲ್ವೆ ಟ್ರ್ಯಾಕ್ ಬಳಿ ಸಿಕ್ಕಿದ್ದು ಶವ. ಅರೆನಗ್ನ ಅವಸ್ಥೆಯಲ್ಲಿ ಬಾಲಕಿ ಮೃತದೇಹ ರೈಲ್ವೆ ಹಳಿ ಬಳಿ ಸಿಕ್ಕಾಗ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಇದು ದೌರ್ಜನ್ಯದಿಂದಾಗಿ ಸಾವು ಅಂತ. ಅದರಂತೆ ಆಗ ನಡೆದಿದ್ದು ದೊಡ್ಡ ಹೋರಾಟ, ಪ್ರತಿಭಟನಾ ಮೆರವಣಿಗೆ. ಪ್ರತಿಪಕ್ಷ ನಾಯಕರು, ಶಾಸಕರು ಸೇರಿದಂತೆ ಹಲವು ರಾಜಕಾರಣಿಗಳು ಸಹ ಮೃತಳ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಮೇಲ್ಜಾತಿಯಿಂದ ದೌರ್ಜನ್ಯಕ್ಕೊಳಗಾದ ಪ್ರಕರಣ ಅಂತ ಪರಿಗಣಿಸಿದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 8.25 ಲಕ್ಷ ರೂಪಾಯಿ ಪರಿಹಾರಕ್ಕೆ ಕ್ರಮ. ಹಾಗೆ ಅಲ್ಲಿಗೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೃತಳ ಪೋಷಕರಿಗೆ ವಿತರಿಸಿದ್ದು ಅರ್ಧ ಹಣ ಮುಂಗಡ 4.12 ಲಕ್ಷ ರೂಪಾಯಿ ಚೆಕ್. ಅಲ್ಲಿವರೆಗೂ ನೋ ಪ್ರಾಬ್ಲಮ್. ಬಟ್ ಸಮಸ್ಯೆ ಶುರುವಾಗಿದ್ದು ಮೇ 17ರ ನಂತರ. ಮರಣೋತ್ತರ ಪರೀಕ್ಷೆಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆಗಿಲ್ಲ ಅನ್ನೋ ವರದಿ ಬರುತ್ತೆ. ಆಮೇಲೆ ಖುದ್ದು ಎಸ್ಪಿಎ ಇದು ರೈಲ್ವೆ ಅಪಘಾತದಿಂದಾಗಿ ಸಾವು ಅನ್ನೋದನ್ನ ಖಚಿತಪಡಿಸುತ್ತಾರೆ. ಇದಾದ ಮೇಲೆಯೇ ಶುರುವಾಗಿದ್ದು ತಲೆನೋವು. ಬಾಲಕಿ ಪೋಷಕರಿಗೆ ಕೊಡಲಾಗಿತ್ತಲ್ಲ 4.12 ಲಕ್ಷ ರೂಪಾಯಿ, ಅದನ್ನ ವಾಪಸ್ ಕೊಡಬೇಕು ಅಂತ ಒತ್ತಡ ಹೇರಿದೆ ಸಮಾಜ ಕಲ್ಯಾಣ ಇಲಾಖೆ. ಯಾಕಂದ್ರೆ ಬಾಲಕಿ ಮೇಲೆ ಮೇಲ್ವರ್ಗದಿಂದ ದೌರ್ಜನ್ಯ ಆಗಿದ್ರೆ ಮಾತ್ರ ಪರಿಹಾರ ಸಿಂಧು. ಆದರೆ ಪೊಲೀಸರು ಹಾಗೂ ವೈದ್ಯಕೀಯ ವರದಿ ಪ್ರಕಾರ ಬಾಲಕಿ ಮೇಲೆ ಯಾವುದೇ ದೌರ್ಜನ್ಯ ನಡೆದಿಲ್ಲ. ಅಲ್ಲದೆ ಇದೊಂದು ರೈಲ್ವೆ ಅಪಘಾತದಿಂದಾಗಿ ಸಾವು ಅನ್ನೋ ಅಂಶವನ್ನ ದೃಢಪಡಿಸಿದೆ ರೈಲ್ವೆ ಇಲಾಖೆ. ಹೀಗಾಗಿ ಈಗಾಗಲೇ ಕೊಟ್ಟಿರೋ 4.12 ಲಕ್ಷ ರೂಪಾಯಿ ಪರಿಹಾರ ಹಿಂಪಡೆಯೋಕೆ ಸಮಾಜ ಕಲ್ಯಾಣ ಇಲಾಖೆ ಮುಂದಾಗಿದೆ. ಆದರೆ ಸರ್ಕಾರ ಕೊಟ್ಟ ಹಣದಲ್ಲಿ ಬಹಳಷ್ಟನ್ನ ಈಗಾಗಲೇ ಖರ್ಚು ಮಾಡಿದೆ ಬಡ ಕುಟುಂಬ. ಅಲ್ಲದೆ ಮೊದಲೇ ಮಗಳನ್ನ ಕಳೆದುಕೊಂಡು ದುಃಖದಿಂದ ಇನ್ನು ಹೊರಬಾರದ ಕುಟುಂಬಕ್ಕೆ ಸರ್ಕಾರ ಕೊಟ್ಟ ಪರಿಹಾರದ ಹಣ ವಾಪಸ್ ಕೊಡಿ ಅಂತ ಕೇಳಿದ್ರೆ ಗಾಯದ ಮೇಲೆ ಬರೆ ಸ್ಥಿತಿ. ಸರ್ಕಾರದ ಕ್ರಮಕ್ಕೆ ಆಕ್ಷೇಪ ಹೊರಹಾಕಿವೆ ಸಂಘಟನೆಗಳು. ರೈಲ್ ಅಪಘಾತ ಅಂತ ಏನ್ ಕನ್ಸಿಡರ್ FLC ರಿಪೋರ್ಟ್ ಬಂದಿದೆ, ಆದ್ರೂ ಸಹ ಒಂದು ತಳ ಸಮುದಾಯದ ಅಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿದಂತ ಒಂದು ಕುಟುಂಬ ಅದು. ಆದ್ರಿಂದ ಕೊಟ್ಟಿರೋಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿರೋಂತ ಚೆಕ್ ಅನ್ನ ವಾಪಸ್ ಪಡೆಯೋದು ಅಷ್ಟು ಸೂಕ್ತವಲ್ಲ ಅಂತ ನಮ್ಮ ಅಭಿಪ್ರಾಯ. ಆದ್ರೂ ಸಹ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿರೋಂತ ಚೆಕ್ ಅನ್ನ ಹಿಂಪಡೆಯಬಾರದು ಅಂತ ನಮ್ಮ ಆಗ್ರಹ ಸರ್. ಇನ್ನು ಹಕ್ಕಿಪಿಕ್ಕಿ ಸಮುದಾಯದ ಈ ಬಡ ಕುಟುಂಬಕ್ಕೆ ಕೊಟ್ಟ ಪರಿಹಾರ ಮರಳಿ ಪಡೆಯುವ ಸರ್ಕಾರದ ಕ್ರಮಕ್ಕೆ ಅಪಸ್ವರ ಎದ್ದಿದೆ. ಹೀಗಾಗಿ ಹಣ ವಾಪಸ್ ಪಡೆಯುವ ಬದಲಿಗೆ ಇಲಾಖೆ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕು ಎಂಬ ಒತ್ತಾಯವೂ ಕೇಳಿಬಂದಿದೆ. ಹಾಗೆ ಈ ನಿಟ್ಟಿನಲ್ಲಿ ಅವಕಾಶ ಇದೆಯಾ ಅನ್ನೋ ಬಗ್ಗೆಯೂ ಪರಿಶೀಲಿಸುತ್ತಿದ್ದಾರೆ ಅಧಿಕಾರಿಗಳು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀಬಾಯಿ ಕೂಡ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಪರಿಹಾರ ಘೋಷಣೆ ಮಾಡಿದ್ಮೇಲೆ ಮೊದಲೇ ಅವರು ಅಕ್ಕಿಪಿಕ್ಕಿ ಜನಾಂಗ, ತಲೆ ಮೇಲೆ ಸೂರಿಲ್ದಿರೋರು, ಪರಿಹಾರ ವಾಪಸ್ ತಗೊಳ್ಳಲ್ಲ ಅಂತ ನಾನು ಅನ್ಕೊಳ್ತೇನೆ. ಬಟ್ ಆದ್ರೆ ತಗೊಳ್ಬಾರ್ದು, ಅವರಿಗೆ ಪರಿಹಾರ ಕೊಡಬೇಕು ಅಂತಾನೂ ಸಹ ನಾನು ಆಯೋಗದಿಂದ ಅವರಿಗೆ ಮತ್ತೆ ಮನವಿ ಪತ್ರವನ್ನ ಬರೀತೇನೆ. ಮತ್ತೆ ಆ ಕೊಡಿಸುವಲ್ಲಿ ಸಿಕ್ಕಿದ್ಯಾ ಇಲ್ವಾ, ಸಿಕ್ಕಿಲ್ಲ ಅಂದ್ರೆ ಎಷ್ಟು ದಿನದಲ್ಲಿ ಹೆಂಗೆ ಅದನ್ನು ಸಹ ಫಾಲೋ ಅಪ್ ಮಾಡಿ ಆ ಮನೆಯವರಿಗೆ ಕೊಡಿಸುವಂತ ಕೆಲಸವನ್ನ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ತೇನೆ. ಒಟ್ಟಾರೆ ಇನ್ನು ಎಳೆ ವಯಸ್ಸಿನ ಮೂಕ ಹಾಗೂ ಕಿವುಡ ಮಗಳನ್ನ ಕಳೆದುಕೊಂಡ ಕುಟುಂಬ ಇನ್ನು ಯಾತನೆಯಲ್ಲಿದೆ. ಈ ಟೈಮ್ನಲ್ಲಿ ತಂದೆ ತಾಯಿಗೆ ಧೈರ್ಯ ತುಂಬುವ ಬದಲು
ಕಣ್ಣೀರೊರೆಸುವ ಬದಲು ಕೊಟ್ಟ ಪರಿಹಾರ ವಾಪಸ್ ಪಡೆಯೋಕೆ ಹೋದ್ರೆ ಅದು ಖಂಡಿತ ಮಾನವೀಯತೆ ಅಲ್ಲ. ಆಳೋ ಸರ್ಕಾರಕ್ಕೆ ನೀತಿ ನಿಯಮದ ಜೊತೆ ಅಂತಃಕರಣವೂ ಅಗತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕೈಯಲ್ಲಿ ಕೊಟ್ಟು ಆ ಕೈಯಲ್ಲಿ ಕಿತ್ಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ಪುಟ್ಟ ಮಗಳನ್ನ ಕಳೆದುಕೊಂಡ ರಾಮನಗರ ಹಕ್ಕಿ ಪಿಕ್ಕಿ ಕುಟುಂಬದ ಕತೆ. ಮೇ 11ರಂದು ಮೃತಪಟ್ಟ ಬಾಲಿಕೆಗೆ ಸರ್ಕಾರ ಕೊಟ್ಟ 4,12,000 ರೂಪಾಯಿ ಪರಿಹಾರದ ಹಣವನ್ನ ಈಗ ವಾಪಸ್ ಕೇಳ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಮುಂದೆ ಇಡ್ತಾ ಇರೋದು ಮಾನವೀಯತೆಗಿಂತ ಹೆಚ್ಚಾಗಿ ನಿಯಮದ ಅಂಶವನ್ನ. ಮಗಳು ಇಲ್ಲ, ಇತ್ತ ಪರಿಹಾರವೂ ಇಲ್ಲ. ಪರಿಹಾರ ಹಣ ಕೊಡಬೇಕಂತೆ ವಾಪಸ್. ಇನ್ನು ಬಾಳಿ ಬದುಕಬೇಕಿದ್ದ ಬಾಲಕಿ ಅವತ್ತು ಮನೆಗೆ ಮರಳಲೇ ಇಲ್ಲ. ಮೇ 11ರಂದು ರಾಮನಗರದ ಹಕ್ಕಿಪಿಕ್ಕಿ ಕಾಲೋನಿಯ ಮನೆ ಬಳಿ ಆಟವಾಡಿಕೊಂಡಿದ್ದ ಮೂಕ ಬಾಲಕಿ ನಾಪತ್ತೆಯಾಗಿದ್ಲು. ಕೊನೆಗೆ ರಾತ್ರಿ ಇಡೀ ಮಗಳಿಗಾಗಿ ಹುಡುಕಿದ ಮೇಲೆ ಬೆಳಿಗ್ಗೆ ರೈಲ್ವೆ ಟ್ರ್ಯಾಕ್ ಬಳಿ ಸಿಕ್ಕಿದ್ದು ಶವ. ಅರೆನಗ್ನ ಅವಸ್ಥೆಯಲ್ಲಿ ಬಾಲಕಿ ಮೃತದೇಹ ರೈಲ್ವೆ ಹಳಿ ಬಳಿ ಸಿಕ್ಕಾಗ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಇದು ದೌರ್ಜನ್ಯದಿಂದಾಗಿ ಸಾವು ಅಂತ. ಅದರಂತೆ ಆಗ ನಡೆದಿದ್ದು ದೊಡ್ಡ ಹೋರಾಟ, ಪ್ರತಿಭಟನಾ ಮೆರವಣಿಗೆ. ಪ್ರತಿಪಕ್ಷ ನಾಯಕರು, ಶಾಸಕರು ಸೇರಿದಂತೆ ಹಲವು ರಾಜಕಾರಣಿಗಳು ಸಹ ಮೃತಳ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದರು. ಮೇಲ್ಜಾತಿಯಿಂದ ದೌರ್ಜನ್ಯಕ್ಕೊಳಗಾದ ಪ್ರಕರಣ ಅಂತ ಪರಿಗಣಿಸಿದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 8.25 ಲಕ್ಷ ರೂಪಾಯಿ ಪರಿಹಾರಕ್ಕೆ ಕ್ರಮ. ಹಾಗೆ ಅಲ್ಲಿಗೆ ಆಗಮಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೃತಳ ಪೋಷಕರಿಗೆ ವಿತರಿಸಿದ್ದು ಅರ್ಧ ಹಣ ಮುಂಗಡ 4.12 ಲಕ್ಷ ರೂಪಾಯಿ ಚೆಕ್. ಅಲ್ಲಿವರೆಗೂ ನೋ ಪ್ರಾಬ್ಲಮ್. ಬಟ್ ಸಮಸ್ಯೆ ಶುರುವಾಗಿದ್ದು ಮೇ 17ರ ನಂತರ. ಮರಣೋತ್ತರ ಪರೀಕ್ಷೆಯಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಆಗಿಲ್ಲ ಅನ್ನೋ ವರದಿ ಬರುತ್ತೆ. ಆಮೇಲೆ ಖುದ್ದು ಎಸ್ಪಿಎ ಇದು ರೈಲ್ವೆ ಅಪಘಾತದಿಂದಾಗಿ ಸಾವು ಅನ್ನೋದನ್ನ ಖಚಿತಪಡಿಸುತ್ತಾರೆ. ಇದಾದ ಮೇಲೆಯೇ ಶುರುವಾಗಿದ್ದು ತಲೆನೋವು. ಬಾಲಕಿ ಪೋಷಕರಿಗೆ ಕೊಡಲಾಗಿತ್ತಲ್ಲ 4.12 ಲಕ್ಷ ರೂಪಾಯಿ, ಅದನ್ನ ವಾಪಸ್ ಕೊಡಬೇಕು ಅಂತ ಒತ್ತಡ ಹೇರಿದೆ ಸಮಾಜ ಕಲ್ಯಾಣ ಇಲಾಖೆ. ಯಾಕಂದ್ರೆ ಬಾಲಕಿ ಮೇಲೆ ಮೇಲ್ವರ್ಗದಿಂದ ದೌರ್ಜನ್ಯ ಆಗಿದ್ರೆ ಮಾತ್ರ ಪರಿಹಾರ ಸಿಂಧು. ಆದರೆ ಪೊಲೀಸರು ಹಾಗೂ ವೈದ್ಯಕೀಯ ವರದಿ ಪ್ರಕಾರ ಬಾಲಕಿ ಮೇಲೆ ಯಾವುದೇ ದೌರ್ಜನ್ಯ ನಡೆದಿಲ್ಲ. ಅಲ್ಲದೆ ಇದೊಂದು ರೈಲ್ವೆ ಅಪಘಾತದಿಂದಾಗಿ ಸಾವು ಅನ್ನೋ ಅಂಶವನ್ನ ದೃಢಪಡಿಸಿದೆ ರೈಲ್ವೆ ಇಲಾಖೆ. ಹೀಗಾಗಿ ಈಗಾಗಲೇ ಕೊಟ್ಟಿರೋ 4.12 ಲಕ್ಷ ರೂಪಾಯಿ ಪರಿಹಾರ ಹಿಂಪಡೆಯೋಕೆ ಸಮಾಜ ಕಲ್ಯಾಣ ಇಲಾಖೆ ಮುಂದಾಗಿದೆ. ಆದರೆ ಸರ್ಕಾರ ಕೊಟ್ಟ ಹಣದಲ್ಲಿ ಬಹಳಷ್ಟನ್ನ ಈಗಾಗಲೇ ಖರ್ಚು ಮಾಡಿದೆ ಬಡ ಕುಟುಂಬ. ಅಲ್ಲದೆ ಮೊದಲೇ ಮಗಳನ್ನ ಕಳೆದುಕೊಂಡು ದುಃಖದಿಂದ ಇನ್ನು ಹೊರಬಾರದ ಕುಟುಂಬಕ್ಕೆ ಸರ್ಕಾರ ಕೊಟ್ಟ ಪರಿಹಾರದ ಹಣ ವಾಪಸ್ ಕೊಡಿ ಅಂತ ಕೇಳಿದ್ರೆ ಗಾಯದ ಮೇಲೆ ಬರೆ ಸ್ಥಿತಿ. ಸರ್ಕಾರದ ಕ್ರಮಕ್ಕೆ ಆಕ್ಷೇಪ ಹೊರಹಾಕಿವೆ ಸಂಘಟನೆಗಳು. ರೈಲ್ ಅಪಘಾತ ಅಂತ ಏನ್ ಕನ್ಸಿಡರ್ SLC ರಿಪೋರ್ಟ್ ಬಂದಿದೆ, ಆದ್ರೂ ಸಹ ಒಂದು ತಳ ಸಮುದಾಯದ ಅಕ್ಕಿಪಿಕ್ಕಿ ಜನಾಂಗಕ್ಕೆ ಸೇರಿದಂತ ಒಂದು ಕುಟುಂಬ ಅದು. ಆದ್ರಿಂದ ಕೊಟ್ಟಿರೋಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿರೋಂತ ಚೆಕ್ ಅನ್ನ ವಾಪಸ್ ಪಡೆಯೋದು ಅಷ್ಟು ಸೂಕ್ತವಲ್ಲ ಅಂತ ನಮ್ಮ ಅಭಿಪ್ರಾಯ. ಆದ್ರೂ ಸಹ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿರೋಂತ ಚೆಕ್ ಅನ್ನ ಹಿಂಪಡೆಯಬಾರದು ಅಂತ ನಮ್ಮೊಂದು ಆಗ್ರಹ ಸರ್. ಇನ್ನು ಹಕ್ಕಿಪಿಕ್ಕಿ ಸಮುದಾಯದ ಈ ಬಡ ಕುಟುಂಬಕ್ಕೆ ಕೊಟ್ಟ ಪರಿಹಾರ ಮರಳಿ ಪಡೆಯುವ ಸರ್ಕಾರದ ಕ್ರಮಕ್ಕೆ ಅಪಸ್ವರ ಎದ್ದಿದೆ. ಹೀಗಾಗಿ ಹಣ ವಾಪಸ್ ಪಡೆಯುವ ಬದಲಿಗೆ ಇಲಾಖೆ ಇದನ್ನ ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕು ಎಂಬ ಒತ್ತಾಯವೂ ಕೇಳಿಬಂದಿದೆ. ಹಾಗೆ ಈ ನಿಟ್ಟಿನಲ್ಲಿ ಅವಕಾಶ ಇದೆಯಾ ಅನ್ನೋ ಬಗ್ಗೆಯೂ ಪರಿಶೀಲಿಸುತ್ತಿದ್ದಾರೆ ಅಧಿಕಾರಿಗಳು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀಬಾಯಿ ಕೂಡ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಪರಿಹಾರ ಘೋಷಣೆ ಮಾಡಿದ್ಮೇಲೆ ಮೊದಲೇ ಅವರು ಅಕ್ಕಿಪಿಕ್ಕಿ ಜನಾಂಗ, ತಲೆ ಮೇಲೆ ಸೂರಿಲ್ದಿರೋರು, ಪರಿಹಾರ ವಾಪಸ್ ತಗೊಳ್ಳಲ್ಲ ಅಂತ ನಾನು ಅನ್ಕೊಳ್ತೇನೆ. ಬಟ್ ಆದ್ರೆ ತಗೊಳ್ಬಾರ್ದು, ಅವರಿಗೆ ಪರಿಹಾರ ಕೊಡಬೇಕು ಅಂತಾನೂ ಸಹ ನಾನು ಆಯೋಗದಿಂದ ಅವರಿಗೆ ಮತ್ತೆ ಮನವಿ ಪತ್ರವನ್ನ ಬರೀತೇನೆ. ಮತ್ತೆ ಆ ಕೊಡಿಸುವಲ್ಲಿ ಸಿಕ್ಕಿದ್ಯಾ ಇಲ್ವಾ, ಸಿಕ್ಕಿಲ್ಲ ಅಂದ್ರೆ ಎಷ್ಟು ದಿನದಲ್ಲಿ ಹೆಂಗೆ ಅದನ್ನು ಸಹ ಫಾಲೋ ಅಪ್ ಮಾಡಿ
ಆ ಮನೆಯವರಿಗೆ ಕೊಡಿಸುವಂತ ಕೆಲಸವನ್ನ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಮಾಡ್ತೇನೆ. ಒಟ್ಟಾರೆ ಇನ್ನು ಎಳೆ ವಯಸ್ಸಿನ ಮೂಕ ಹಾಗೂ ಕಿವುಡ ಮಗಳನ್ನ ಕಳೆದುಕೊಂಡ ಕುಟುಂಬ ಇನ್ನು ಯಾತನೆಯಲ್ಲಿದೆ. ಈ ಟೈಮ್ನಲ್ಲಿ ತಂದೆ ತಾಯಿಗೆ ಧೈರ್ಯ ತುಂಬೋ ಬದಲು ಕಣ್ಣೀರೊರೆಸೋ ಬದಲು ಕೊಟ್ಟ ಪರಿಹಾರ ವಾಪಸ್ ಪಡೆಯೋಕೆ ಹೋದ್ರೆ ಅದು ಖಂಡಿತ ಮಾನವೀಯತೆ ಅಲ್ಲ. ಆಳೋ ಸರ್ಕಾರಕ್ಕೆ ನೀತಿ ನಿಯಮದ ಜೊತೆ ಅಂತಃಕರಣವೂ ಅಗತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.